ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಶು ಪ್ರಸನ್ನ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೆಯ್ಟ್ ಲಾಸ್ ಪೌಡರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದರೆ ಈ ಪೌಡರ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ನ ನಾನು ತೊಗೊತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಈ ವಿಡಿಯೋನ ನೋಡೋದನ್ನು ಕೂಡ ಮರಿಬೇಡಿ. ನಾನಿಲ್ಲಿ ಮೊದಲನೇದಾಗಿ ಅಜ್ವಾನನ್ನು ತೊಗೊಂಡಿದ್ದೀನಿ. ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಅಜ್ವಾನ ಅಥವಾ ಓಂ ಕಾಳು ಅಂತಲೂ ಕೂಡ ಹೇಳ್ತಾರೆ. ಅದು ಡೈಜೆಷನ್ಗೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಜ್ವಾನ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3ರಿಂದ 4 ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸೋಂಪು ಕಾಳನ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊತೀರೋ ಅಷ್ಟು ನೀವು ತೊಗೋಬೋದು. ಎಲ್ಲನೂ ಕೂಡ ಸಮವಾಗಿ ತೊಗೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇಲ್ಲಿ ನಾನು ಜೀರಿಗೆ ಬದಲು ಇಲ್ಲಿ ಬ್ಲ್ಯಾಕ್ ಜೀರಾ ಅಂತ ಸಿಗುತ್ತೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಾಲಾ ಜೀರಾ ಅಥವಾ ಬ್ಲ್ಯಾಕ್ ಜೀರಾ ಅಂತ ಹೇಳ್ತಾರೆ. ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ನಿಮ್ಮ ವೆಯ್ಟ್ ಲಾಸ್ಗೆ. ಇದು ಮತ್ತು ಈಗ ನೆಕ್ಸ್ಟ್ ನಾನು ತೋರಿಸುವಂತಹ ಇವೆರಡನ್ನು ಸ್ಕಿಪ್ ಮಾಡ್ದೇ ನೀವು ಉಪಯೋಗಿಸ್ಬೇಕಾಗುತ್ತೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಹಾಗೆ ನಿಮ್ಮ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ನಾನು ಇದನ್ನೆಲ್ಲ ಈ ಸಲ ಉಪಯೋಗಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಚಕ್ಕೆ. ಇದಕ್ಕೆ ಚಕ್ಕೆ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಬೇರೆ ಥರ ಚಕ್ಕೆನೂ ಕೂಡ ಸಿಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡುವಾಗ ಒರಿಜಿನಲ್ ಚಕ್ಕೆನೇ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ರಿಸಲ್ಟು ಚೆನ್ನಾಗಿ ಸಿಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಎರಡೂ ಕೂಡ ಡಿಫ್ರೆನ್ಸನ್ನು ತೋರಿಸ್ತಾ ಇದ್ದೀನಿ. ಇದ್ರ ಕಲರು ಮತ್ತು ಇದ್ರ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಕ್ವಾಲಿಟಿ ಮತ್ತು ಇದ್ರ ಕಲರ್ ನೋಡ್ತಾ ಇರ್ಬೋದು. ಇದು ಹಾಗೆ ಮುರಿದ ತಕ್ಷಣ ಪುಡಿ ಆಗುತ್ತೆ, ಬಟ್ ಇದು ತುಂಬಾ ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು. ಈ ಕ್ವಾಲಿಟಿ ಇರುವಂತಹ ಚಕ್ಕೆನ ನೀವು ವೆಯ್ಟ್ ಲಾಸ್ ಮಾಡುವಾಗ ಉಪಯೋಗಿಸ್ಕೊಳ್ಳೇಬೇಕು. ಹಾಗೆ ನಾರ್ಮಲ್ ಆಗಿರುವಂತಹ ಚಕ್ಕೆ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಈ ಥರ ಒರಿಜಿನಲ್ ಕ್ವಾಲಿಟಿ ಚಕ್ಕೆ ಸಿಗೋದು ಸ್ವಲ್ಪ ಕಡಿಮೆ. ನೀವು ಚೆನ್ನಾಗಿ ಹುಡುಕಿ ತೊಗೋಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಲ್ವ, ಈ ಜೀರಿಗೆ ಮತ್ತು ಈ ಚಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಈ ವೆಯ್ಟ್ ಲಾಸ್ ರೆಸಿಪಿಯಲ್ಲಿ. ತುಂಬಾ ಯೂಸ್ಫುಲ್ ಆಗಿರುವಂತಹದ್ದು. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಕುಡಿದ ತಕ್ಷಣ ವೆಯ್ಟ್ ಲಾಸ್ ಆಗ್ತೀರಾ ಅಂತಂದು ಹೇಳ್ತಾ ಇಲ್ಲ, ಆದರೂ ಕೂಡ ಇದು ನಿಮ್ಮ ಮೆಟಬಾಲಿಸಮ್ ರೇಟ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ವೆಯ್ಟ್ ಲಾಸ್ ತುಂಬಾ ಸುಲಭವಾಗಿ ಆಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುವಂತಹ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆ ಪ್ರತಿಯೊಂದು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಇದನ್ನು ತಗೊಳ್ಳೋದ್ರಿಂದ. ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಇಂಗ್ರೀಡಿಯೆಂಟ್ನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಸೋಂಪು ಕಾಳನ್ನು ಹಾಕ್ಬಿಟ್ಟು ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಆಯಿಲೆಲ್ಲ ಉಪಯೋಗಿಸೋ ಹಾಗಿಲ್ಲ. ಸೊ ಇದೇ ರೀತಿ ಹಂಚಲ್ಲಿ ಡ್ರೈ ರೋಸ್ಟನ್ನು ಮಾಡಬೇಕು. ಚಟಪಟ ಅಂತ ಸೌಂಡ್ ಬರಬೇಕು, ಹಾಗೆ ಘಮ ಘಮ ಅಂತ ಸ್ಮೆಲ್ ಕೂಡ ಬರಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ, ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ. ಸೋಂಪು ಕಾಳು ಕೂಡ ತುಂಬಾ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಿಮ್ಮ ಡೈಜೆಷನ್ ಪವರ್ನ ಜಾಸ್ತಿ ಮಾಡುತ್ತೆ. ನೀವೇನೇ ಊಟ ತಿಂದರೂ ಕೂಡ ಅದನ್ನು ಡೈಜೆಷನ್ ಆಗಬೇಕು ಅಂದರೆ ಸೋಂಪು ಕಾಳನ್ನು ನಾವು ಯಾವಾಗಲೂ ಹಳೆಯ ಕಾಲದಿಂದನೂ ಕೂಡ ಉಪಯೋಗಿಸ್ಕೊತಾ ಬಂದಿದ್ದೀವಿ. ಚೆನ್ನಾಗಿ ಕರೆಕ್ಟಾಗಿ ಹುರಿದಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ ನಾನು ಉರಿಯನ್ನು ಕಮ್ಮಿ ಇಟ್ಕೊಂಡ್ಬಿಟ್ಟು ಅಜ್ವಾನ ಕಾಳು ಹಾಗೆ ಬ್ಲ್ಯಾಕ್ ಜೀರಿಗೆ ಏನಿರುತ್ತೆ ಅದೆರಡನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎರಡೂ ಕೂಡ ಒಂದೇ ಸಮಯ ತಗೊಳ್ಳುತ್ತೆ ಹುರಿಯೋದಕ್ಕೆ, ಹಾಗಾಗಿ ಒಟ್ಟಿಗೆ ನಾನಿಲ್ಲಿ ಹುರಿತಾ ಇದ್ದೀನಿ. ನೋಡ್ಕೊತಾ ಇರಬೇಕು, ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬಾರ್ದು, ಸೀದೋಗ್ಬಿಡುತ್ತೆ. 1ರಿಂದ 2 ನಿಮಿಷದ ಒಳಗಡೆ ನೀವು ಇದನ್ನು ಹುರ್ಕೋಬೋದು. ಹಂಚು ಆಲ್ರೆಡಿ ಕಾದಿದೆ, ಹಾಗಾಗಿ ನಾನು 1-2 ನಿಮಿಷ ಅಷ್ಟೇ ಫ್ರೈನ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು. ಇದು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಕೂಡ ನಾವು ಹುರ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದನ್ನು ಕೂಡ ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಹಾಕ್ಕೊತಾ ಇರೋದು ಕೊತ್ತಂಬರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಕಾಳು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದರೂ ತೊಗೋಬೋದು. ನೀವು ಎಷ್ಟು ಪೌಡರ್ ಕ್ವಾಂಟಿಟಿ ಮಾಡ್ಕೊತೀರಾ ಅದ್ರ ಮೇಲೆ ತೊಗೋಬೋದು. ಇದಿಷ್ಟು ಸೇರಿ ನೀವು ಮಿಕ್ಸರ್ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಹಾಗಾಗಿ ನಾನು ಎಲ್ಲನೂ ಕೂಡ 3ರಿಂದ 4 ಸ್ಪೂನಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಜೀರಾ ಮಾತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿರೋದು. ಬ್ಲ್ಯಾಕ್ ಜೀರಾ ಮತ್ತು ಚಕ್ಕೆನ ಕೂಡ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಕೂಡ ಚಟಪಟ ಅಂತ ಸೌಂಡ್ ಬರೋವರೆಗೂ ಕೂಡ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಹಾಗೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು
ಇದಾದಮೇಲೆ ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ. ಈ ಚಕ್ಕೆನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಯಾವುದಕ್ಕೂ ಕೂಡ ಇಲ್ಲಿ ಎಣ್ಣೆ ತುಪ್ಪ ಏನು ಬಳಸಬಾರ್ದು, ಡ್ರೈ ಆಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಚಕ್ಕೆನೂ ಕೂಡ ಘಮ ಬರೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದೆಲ್ಲ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೀವು ಹಾಗೆ ಒಂದೊಂದೇ ಚಕ್ಕೆ ಹಾಕ್ಕೊಂಡು ಒಂದೊಂದೇ ಸ್ಪೂನಷ್ಟು ಕೊತ್ತಂಬರಿ ಕಾಳು ಎಲ್ಲ ಹಾಕ್ಕೊಂಡು ನೀವು ಕುದಿಸ್ಕೊಂಡು ಮತ್ತೆ ಅದನ್ನು ಸ್ಟ್ರೈನ್ ಮಾಡ್ತೀರಾ, ಅದರಿಂದ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಜಸ್ಟ್ ಕುದಿಸಿರೋ ನೀರನ್ನು ಕುಡಿತೀರಾ. ಈ ಥರ ಮಾಡಿಟ್ಕೊಂಡ್ರೆ ನೀವು ಜಸ್ಟ್ ಪೌಡರ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ವಾಟರಲ್ಲಿ. ಸೊ ಪೂರ್ತಿಯಾಗಿ ಅದರಲ್ಲಿ ಏನೇ ಅಂಶಗಳಿರುತ್ತೋ ಸೊ ಅದು ಪೂರ್ತಿಯಾಗಿ ಬಾಡಿಯಲ್ಲಿ ಹೋಗುತ್ತೆ. ನಾನು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ತಣ್ಣಗಾಗೋದಕ್ಕಂತ ಬಿಟ್ಟಿದ್ದೆ. ಪೂರ್ತಿ ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬಿಸಿಗೆ ನೀರು ಹೊಡ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು ಈ ಥರ ನೈಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಇದನ್ನೆಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ಆರಾಮಾಗಿ 1-1.5 ತಿಂಗಳ ಮೇಲೆ ಕೂಡ ನೀವು ಇದನ್ನು ಪೌಡರ್ನ ಯೂಸ್ ಮಾಡ್ಕೋಬೋದು, ಹಾಳಾಗೋದಿಲ್ಲ. ಹಾಗೆ ಈ ಪೌಡರ್ನ ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿರುವಂಥ ಇಂಗ್ರೀಡಿಯೆಂಟು ಕೆಲವೊಬ್ಬರಿಗೆ ಹೀಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ನೀವು ಒಂದು ಲೋಟಗೆ ಹಾಕ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ನಾನು ಕುದಿಸಿರುವಂತಹ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತಣ್ಣೀರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನೀವು ಪಾತ್ರೆನ ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಹೊತ್ತು ಪೌಡರ್ನ ಕುದಿಸಿ ಬೇಕಿದ್ದರೂ ಕುಡಿಬೋದು. ನಾನೀಗ ಇದನ್ನು ಒಂದು 5 ನಿಮಿಷ ಬಿಟ್ಟು ಕುಡಿತೀನಿ. ಇನ್ನು ಇದಕ್ಕೆ ನೀವು ನಿಂಬೆಹಣ್ಣು ಅಥವಾ ಜೇನುತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ನಿಂಬೆಹಣ್ಣು ಜೇನುತುಪ್ಪ ಏನು ಕೂಡ ನಾನು ಹಾಕ್ಕೊತಾ ಇಲ್ಲ. ಜಸ್ಟ್ ಆ ಪೌಡರ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಕುಡಿತಾ ಇದ್ದೀನಿ. ಇನ್ನು ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ನೀವು ಊಟ ಆಗಿ 1 ಅವರ್ ಅಥವಾ 2 ಅವರ್ ಆದಮೇಲೆ ನೀವು ಮಲ್ಗೋಕ್ಕೆ ಮುಂಚೆ ಕುಡಿಬೋದು, ಅಥವಾ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದ ತಕ್ಷಣನೂ ಆದರೂ ಕುಡಿಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.